ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಬ್ಯೂಟಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಬಂದು ನಮ್ಮ ಊರಿನ ಗ್ರಾಮದೇವತೆ ಹಬ್ಬ ಹಾಗೆ ಹಸಿರು ಹಬ್ಬ ಅಂತೀವಿ. ಒಂದೊಂದು ಊರಲ್ಲಿ ಒಂದೊಂದು ಹಬ್ಬ ಹೇಳ್ತಾರೆ. ಸೋಮವಾರ ಮತ್ತು ಮಂಗಳವಾರ 2 ದಿನ ನಡೆಯುತ್ತೆ ಹಬ್ಬ. ಇದು 2 ವಿಡಿಯೋನೂ ಕಂಟಿನ್ಯೂ ಆಗಿ ಹಾಕಿದ್ದೀನಿ. ಸೋಮವಾರ ನಾನೆಲ್ಲ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದು, ಯಾಕಂದರೆ ಭಾನುವಾರ ಹುಣ್ಣಿಮೆ ಆಗಿತ್ತಲ್ಲ, ಗ್ರಹಣ ಬೇರೆ ಇತ್ತು, ಅದಕ್ಕೋಸ್ಕರ ನಾನಲ್ಲಿ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೋತಿದ್ದೆ. ನಮ್ಮ ಅತ್ತೆ ಎಲ್ಲ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಎಲ್ಲ ಅಕ್ಕಿನ ನೆನೆಸಿದ್ರು. ನಾನು ಈಚೆಗೆ ದೇವ್ರ ಸಾಮಾನು ತೊಗೊಂಡು ಇಲ್ಲೇ ದೇವ್ರ ಸಾಮಾನು ಬೆಳಗೋದು. ಅಲ್ಲಿ ಏನೋ ನಾನು ಪಾತ್ರೆ ಗಿತ್ರೆ ಏನೋ ತೊಳೆಯಲ್ಲ, ಅಲ್ಲೇ ತೊಳಿತೀವಿ. ಒಂದು ಕಡೆಯಿಂದೆಲ್ಲ ಹೂವೆಲ್ಲ ಎತ್ತಿ ನೀಟಾಗಿ ದೇವ್ರ ಸಾಮಾನು ಬೆಳಗ್ತೀನಿ. ನಾನು ದೇವ್ರ ಬೆಳ್ಳಿ ಐಟಮ್ನ ಕೋಲ್ಗೇಟ್ ಪೇಸ್ಟೆಲ್ಲ ಬೆಳಗೋದು ತುಂಬ ಚೆನ್ನಾಗಿರುತ್ತೆ. ಅಮ್ಮ ಹೇಳ್ಕೊಟ್ಟಿದ್ದು. ಅದೆಲ್ಲ ಫುಲ್ಲು ಬೆಳಗಿ ಪೂಜೆ ಮಾಡೋಷ್ಟರಲ್ಲಿ ಸಾಯಂಕಾಲ ಆಯಿತು. ನಾನು ಪೂಜೆ ಮಾಡಿದೆ. ದೇವ್ರು ಇನ್ನೇನು ಬರುತ್ತೆ ಅಂತ ನಾನು ಪೂಜೆ ಮಾಡಿ, ನಾನು ರಂಗೋಲಿ ಎಲ್ಲ ಹಾಕಿ ತಿರ್ಗಾ ಬಾಗಿಲು ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡಿದ್ದೆ. ನಾನು ರಂಗೋಲಿ ನೋಡಿ ಹೀಗಿತ್ತು, ಸಿಂಪಲಾಗಿ ಹಾಕಿದ್ದೆ ರಂಗೋಲಿನ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗ ಸಹ ಹೆಲ್ಪ್ ಮಾಡಿದ್ದೆ ರಂಗೋಲಿ ಹಾಕೋಕ್ಕೆ. ಎಲ್ಲ ಲೈಟಿಂಗ್ ಎಲ್ಲ ಹಾಕಿ ಬಿಟ್ಟಿದ್ದೆ. ಹಬ್ಬ ಅಲ್ವಾ. ಭಾನುವಾರ ಹುಣ್ಣಿಮೆ ಮತ್ತು ಆ ಗ್ರಹಣ ಇತ್ತಲ್ಲ, ಚಂದ್ರ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದನ್ನ ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ. ದೇವರೆಲ್ಲ ಹೊಳೆ ಹತ್ರ ಹೋಗ್ತಾಯಿದೆ. ದೇವಸ್ಥಾನದಲ್ಲೆಲ್ಲ ರೆಡಿ ಮಾಡಿಕೊಂಡು ಹೊಳೆ ಹತ್ರ ಹೋಗುತ್ತೆ. ಹೊಳೆ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ ಬರುತ್ತೆ. ಊರಲ್ಲೂ ಸಹ ಸಿಂಪಲಾಗಿ ಲೈಟಿಂಗ್ ಬಿಟ್ಟಿದ್ರು. ಹಳ್ಳಿ ಮರಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಈ ಸಲ ಸಿಂಪಲಾಗಿ ಬಿಟ್ಟಿದ್ರು. ಓಕೆ, ಪರವಾಗಿಲ್ಲ. ನನ್ನ ರಂಗೋಲಿ ಚೆನ್ನಾಗಿ ಕಾಣ್ತಿತ್ತು. ಇಂದ ದೇವರು ಬಂತು, ಅಲ್ಲಿ ಪೂಜೆ ಮಾಡಿ ಬರುತ್ತೆ. ನಾನು ಅಲ್ಲಿ ಹೋಗಲಿಲ್ಲ, ಕತ್ಲೆ ಅಲ್ವಾ, ಹೋಗಲಿಲ್ಲ. ಹೊಳೆಯಿಂದ ಬಂದು ಸೀದಾ ನಾಡಮಾರಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ. ನಮ್ಮೂರ ದೇವಸ್ಥಾನಕ್ಕೆ ಹೋಗುತ್ತೆ ನೋಡಿ. ಹೋಗ್ತಿದೆ. ಎಲ್ಲರೂ ಹಂಗೆ ಕೈ ಮುಕ್ಕೊಳ್ಳಿ. ನಮ್ಮ ನಾಡಮಾರಮ್ಮ ಮತ್ತು ಆಂಜನೇಯ ದೇವರು ಇರುತ್ತೆ. ಕಳಸ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅದು ಮುಂದೆ ಹೋಗ್ತಿರೋದು ಆಂಜನೇಯ, ಹಿಂದೆ ಮಾರಮ್ಮ. ಸೀದಾ ಹೋಗಿ ನಾಡಮಾರಮ್ಮ ದೇವಸ್ಥಾನದಲ್ಲಿ ಇಟ್ಟು ಅಲ್ಲೂ ಸ್ವಲ್ಪ ಪೂಜೆ ಮಾಡಿ ಬರುತ್ತೆ. ಹಬ್ಬಗಳಲ್ಲಿ ಹುಡುಗರದಂತೂ ಕಿಚ ಪಿಚ ಅಂತ ಓಡಾಡ್ತಾನೆ ಇರ್ತಾರೆ. ನನ್ನ ಮಗನೂ ಓಡಾಡ್ತಿದ್ದ. ತುಂಬ ಚೆನ್ನಾಗಿ ಚಂದ್ರ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದ್ದೆ. 2 ಸಲ ವೀಡಿಯೋ ಮಾಡಿದ್ದೀನಿ. ಈಗ ನೋಡಿ, ದೇವಸ್ಥಾನದಿಂದ ಬಂದು ನಾಡಗೌಡ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು, ಪ್ರತಿಯೊಂದು ಮನೆಗೂ ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಡು ಬರುತ್ತೆ. ನೆಕ್ಸ್ಟ್ ನಮ್ಮ ಮನೆಗೆ ಬಂತು, ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ನಮ್ಮ ಮನೆಗೆ ಬಂದು ಎಲ್ಲ ದೇವ್ರಿಗೂ ಕಾಲಿಗೆ ನೀರು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಹಣ್ಣು ಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೋತೀವಿ. ಅದು ಆರತಿನ ಬೆಳಗ್ಕೋತೀವಿ. ನಮ್ಮ ಮನೆಯಲ್ಲಿರೋ ದೀಪನ ಇಟ್ಟು ದೇವರಿಗೆ ಆರತಿ ಬೆಳಗಿ ಮನೆಗೆ ಇಟ್ಕೊತೀವಿ. ತುಂಬ ಒಳ್ಳೆಯದಾಗುತ್ತೆ ಅಂತ ನೋಡಿ. ದೇವರಿಗೆ ಎಷ್ಟು ಚೆನ್ನಾಗಿ ಹೂವು ಅಲಂಕಾರ ಮಾಡಿದ್ದಾರೆ. ದೇವರಿಗೂ ಸಪ್ರೇಟಾಗಿ ನಾವು ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೋತೀವಿ. ಪೂಜೆ ಮಾಡಿ ಆ ದೀಪನ ಮನೇಲಿ ಹಚ್ಚಿರೋ ದೀಪನ ಕೊಡ್ತೀವಿ ನಾವು. ಅದನ್ನು ಮನೆಗೆ ತಿರ್ಗಾ ಹಾಗೆ ಇಡ್ತೀವಿ. ಹಾಗೆ ಎಲ್ಲರೂ ಮಂಗಳಾರತಿ ತೊಗೊಳ್ಳಿ ದೇವ್ರದ್ದು. ನೆಕ್ಸ್ಟ್ ಮಾರ್ನಿಂಗ್ ನಾನು ಬೇಗ ಎದ್ದು ತಿರ್ಗಾ ಮತ್ತೆ ಪೂಜೆ ಮಾಡಿದೆ. ಸಿಂಪಲಾಗಿ ರಂಗೋಲಿ ಬಿಟ್ಟಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ. ರಂಗೋಲಿ ಬಿಟ್ಟು ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿದ್ಮೇಲೆ ಅಷ್ಟೊಂದು ನಾವು 10 ಗಂಟೆ 10:30 ಅಷ್ಟರಲ್ಲಿ ಎಲ್ಲರೂ ಮುಂದೆ ಬಾಗಿಲು ತೊಳೆದ್ರು. ಯಾಕಂದರೆ ಅಲ್ಲಿ ಆರತಿಗಳು ಇಡ್ತೀವಿ, ಅದಕ್ಕೋಸ್ಕರ. ಆಮೇಲೆ ನಮ್ಮೂರಿಗೆ MLA ಬಂದಿದ್ದರು, ಇಕ್ಬಾಲ್ ಹುಸೇನ್ ಅವರು. ಮುಂಚೆ ಬಂದು ಸ್ವಲ್ಪ ರೋಡ್ದು ಮತ್ತು ಮೋರಿದೆಲ್ಲ ಕಾಮಗಾರಿದ್ದು ಸ್ವಲ್ಪ ಚಲನೆ ಮಾಡಿ ಹೋಗಿದ್ದರು. ಅದು ಮುಕ್ತಾಯ ಆಗಿತ್ತು. ಅದಕ್ಕೆ ಓಪನ್ ಮಾಡೋಕ್ಕೆ ಬಂದಿದ್ದರು. ಮತ್ತು ನಮ್ಮೂರಲ್ಲಿ ಹಾಲನ್ ಡೈರಿ ಇರಲಿಲ್ಲ. ಹಾಲನ್ ಡೈರಿ ಮತ್ತು ನೀರಿಂದು ಫಿಲ್ಟರ್ ನೀರ್ದು ಎಲ್ಲ ಅದಕ್ಕೆಲ್ಲ ಸ್ಯಾಂಕ್ಷನ್ ಮಾಡಿ ಹೋದರು. ನಮ್ಮನೆ ಹಿಂದ್ಗಡೆನೇ ಇತ್ತು ಹಳೆ ಸ್ಕೂಲು. ಆ ಸ್ಕೂಲಲ್ಲಿ ಏನು ಮಕ್ಕಳು ಪಾಠ ಮಾಡ್ತಿರ್ಲಿಲ್ಲ. ಅದನ್ನ ಡೆಮಾಲಿಷ್ ಮಾಡಿ ಹಾಲಿನ ಡೈರಿ ಮಾಡಿ ಅಂತ ಹೇಳೋಕ್ಕೆ ಬಂದಿದ್ದರು. ಅಲ್ಲಿ ಸ್ವಲ್ಪ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ನೋಡಿಕೊಂಡು ಹೋದರು. ಇದೇ ಹಳೆಯ ಸ್ಕೂಲು, ತುಂಬ ಹಳೆಯದು. ಅದನ್ನೇ ಡೆಮಾಲಿಷ್ ಮಾಡಿ ಹಾಲಿನ ಡೈರಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ದುಡ್ಡೆಲ್ಲ ಸ್ಯಾಂಕ್ಷನ್ ಮಾಡಿದ್ರು. ಇವರೆಲ್ಲ ಬಂದು ಹೋಗೋದ್ಮೇಲೆ ನೆಕ್ಸ್ಟು ಆರತಿನ ಅಷ್ಟೆಲ್ಲ ಮತ್ತೆ ರೆಡಿ ಮಾಡಿದರು. ಆಮೇಲೆ ಎಲ್ಲ ಹಾಸಿ ನೀಟಾಗಿ ಆರತಿ ಪ್ರತಿಯೊಂದೂ ಟಮಟೆ ಬಾರಿಸ್ಕೊಂಡು ಹೋದ್ರು. ಆರತಿಗಳು ಪ್ರತಿಯೊಂದು ಬಂತು. ನನ್ನ ಮಗ ಈ ಸಲಿನೇ ಇಟ್ಟು ಆರತಿನ ಹಣ್ಣು ಕಾಯಿ ಎಲ್ಲ ಇಟ್ಟ ನನ್ನ ಮಗ. ನಾನು ಇಡೋಂಗಿಲ್ಲ, ಯಾಕಂದರೆ 4 ಮಂತ್ ಪ್ರೆಗ್ನೆಂಟ್ ನಾನು. ಅದಕ್ಕೋಸ್ಕರ ನನ್ನ ಮಗ ಇಡ್ತಿದ್ದಾನೆ. ಅಲ್ಲಿ ಮತ್ತೆ ಚಿಕ್ಕತ್ತೆನೇ ಬಂದರು. ಅವ್ರ ಸೊಸೆನೂ ತಂದೆ ಎಲ್ಲ ಇಟ್ಟಿದ್ದಾರೆ. ಯೆಲ್ಲೋ ಕಲರ್ ಸ್ಯಾರಿ ನಮ್ಮ ಚಿಕ್ಕತ್ತೆ ಸೊಸೆ, ರೆಡ್ ಕಲರ್ ಡ್ರೆಸ್ ನಮ್ಮ ಅತ್ತೆ ಚಿಕ್ಕತ್ತೆ. ಅವರೆಲ್ಲ ಪ್ರತಿಯೊಬ್ಬರು ಊರಲ್ಲಿರೋರು ಎಲ್ಲರೂ ಆರತಿ ತಂದಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ನೋಡಿ. ನಮ್ಮ ಪುರೋಹಿತರು ಬಂದು ನಮ್ಮ ಮಾವನ ತಮ್ಮನೇ ಸ್ವಂತ, ಅವರೇ ಪೂಜೆ ಮಾಡೋದು. ನಾಡಮಾರಮ್ಮಂಗೆ ಅವರೇ ಪೂಜೆ ಮಾಡ್ತಾರೆ. ಎಲ್ಲ ಪ್ರತಿಯೊಬ್ಬರು ತಂದು ಇಡ್ತಾಯಿದ್ರು. ಈ ಹಬ್ಬಗಳಲ್ಲಿ ಸೀರೆ ಉಟ್ಟೋ ಮಕ್ಕಳು, ಚಿಕ್ಕ ಮಕ್ಕಳು ಸೀರೆ ಉಟ್ಕೊಂಡು ಆರತಿಗೆ ಹೊತ್ಕೊಂಬರೋದೇ ಚೆಂದ. ನಮ್ಮೂರಲ್ಲಿ ಇದೊಂದೇ ದೊಡ್ಡ ಆರತಿ ಮಾಡಿದರು. ಚೆನ್ನಾಗಿತ್ತು. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಆರತಿ. ಇದು ನಮ್ಮ ಲಿಂಗಮ್ಮಜ್ಜಿ ಅಂತ ಒಬ್ಬರು ಇದ್ದಾರೆ ನಮ್ಮೂರಲ್ಲಿ. ಅವ್ರ ಮಗಳು ಹೊತ್ಕೊಂಬಂದಿರೋದು. ಚೆನ್ನಾಗಿತ್ತು ಆರತಿ. ನೋಡಿ ಆರತಿ ಎಲ್ಲ ಲೈನಾಗಿ ಏನು ಚೆನ್ನಾಗಿಟ್ಟಿರಿ. ಕಮ್ಮಿ ಇದೆ ಈ ಸಲ ಆರತಿ, ಯಾಕಂದರೆ 4-5 ಮನೆಯವರು ಸೂತ್ಕ ಇದೆ. ಅದಕ್ಕೋಸ್ಕರ ಅವರು ಆರತಿ ಮಾಡಿಲ್ಲ.
ಅಂದರೆ ಫುಲ್ಲು ತುಂಬೋಗಿರೋದು ನೋಡಿ. ನಾವು ಎಲ್ಲ ಈಚೆ ಕುತ್ಕೊಂಡು ಈ ಥರ ನೋಡ್ತಾ ಇದ್ವಿ. ಬಿಸಿಲಲ್ವ, ತುಂಬ ಬಿಸಿಲಿತ್ತು, ಅದಕ್ಕೋಸ್ಕರನೇ ಈಚೆನೇ ಚೇರ್ ಹಾಕ್ಕೊಂಡು ಎಲ್ಲ ಲೈನಾಗಿ ಕೂತಿದ್ವಿ ನೋಡಿ. ಏನು ಚೆನ್ನಾಗಿ ಕೂತಿದ್ವಿ. ನಮ್ಮ ಚಿಕ್ಕತ್ತೆ, ನಮ್ಮ ಮನೆಯವರ ಅತ್ತೆ, ಅವ್ರ ವಾರ್ಗಿತ್ತಿ, ನಮ್ಮ ಚಿಕ್ಕತ್ತೆ ಮಗಳು ಸೊಸೆ ಎಲ್ಲ ಬಂದಿದ್ದರು ನೋಡಿ. ಪಕ್ಕದ ಮನೆಯವರೆಲ್ಲ ಬರ್ತಾ ಇದ್ದಾರೆ. ಬಿಸಿಲು ತುಂಬ, ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ರೋಡಲ್ಲಿ, ಅದಕ್ಕೋಸ್ಕರನೇ ಈಚೆನೇ ನಮ್ಮದು ಪ್ಯಾಸೇಜಲ್ಲಿ ನಿಂತ್ಕೊಳ್ಳೋಕ್ಕೆ ಬಂದರು ನೋಡಿ. ಟಮಟೆಗೆಲ್ಲ ಪೂಜೆ ಮಾಡಿ, ನಮ್ಮ ಮಾವನೇ ಪೂಜೆ ಮಾಡಿ ಆರತಿಗೆಲ್ಲ ಟಮಟೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲೊಂದು ಮರಿ ಹೊಡಿತಾರೆ, ಒಟ್ಟು ಮೂರು ಮರಿ ಹೊಡಿತಾರೆ. ಫಸ್ಟ್ ಬೆಳಗ್ಗೆನೇ ಮರಿ ಹೊಡೆದು ಎಲ್ಲ ಹೊಲಕ್ಕೆ ರಕ್ತನ ಚೆಲ್ಕೊಂಬರ್ತಾರೆ, ಬಲಿ ಅಂದ್ಕೊಂಡು. ಮುಂದೆ ಒಂದು ಬಲಿ ಕೊಡ್ತಾರೆ, ಇನ್ನೊಂದನ್ನ ಅಲ್ಲಿ ಆ ಕಡೆ ಕೂಯ್ತಾ ಇದ್ದಾರೆ, ಕಾಣ್ಬೋದು ನಿಮಗೆ. ಹಗ್ಗ ಹಾಕಿದ್ದಾರೆ, ಅಲ್ಲಿ ಕಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈ ಕುರಿಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ನೀರು ಹಾಕ್ತಾರೆ. ಪ್ರತಿಯೊಬ್ಬರದ್ದು ಹಬ್ಬದಲ್ಲೂ ಇದೇ ಥರ ಮಾಡೋದು. ನಾವು ಹಾಗೆ ಮಾಡೋದು. ಅದು ಮೈ ಕದ್ರ ಮೇಲೆ ಹೊಡಿತಾರೆ, ಮರಿ ಹೊಡಿತಾರೆ. ಅದೇ ಥರನೇ ಇಲ್ಲೂ ಅಷ್ಟೇ. ಮರಿ ಒದ್ರದ್ಮೇಲೆ ನೆಕ್ಸ್ಟು ನಮ್ಮ ಮಾವಂಗೆ ಮೈ ಮೇಲೆ ನಾಡ್ಮರಮ್ಮ ಬರ್ತಾರೆ ನೋಡಿ, ಬರ್ತಿದೆ. ಪೂಜೆ ಮಾಡ್ತಾನೆ ಬರುತ್ತೆ ನಾಡ್ಮರಮ್ಮ ಬಂದು ಪಂಜನ ಹಿಡ್ಕೊಂಡು 4 ದಿಕ್ಕಿಗೂ ಪಂಜನ ಆಡಿಸಿ ಚೆನ್ನಾಗಿ ಕುಣಿದು ಆಮೇಲೆ ಹೋಗುತ್ತೆ. ಪ್ರತಿ ವರ್ಷವೂ ಹೀಗೆ ಮಾಡೋದು. ತಾಯಿಗೆ ಅರ್ಶಿನ ಕುಂಕುಮ ಇಕ್ತೀವಿ, ಆಮೇಲೆ ಬೇವಿನ ಸೊಪ್ಪು ಕೊಡ್ತೀವಿ. ಬೇವಿನ ಚೆನ್ನಾಗಿ ತಿನ್ನುತ್ತೆ ನೋಡಿ. ಹೇಗೆ ಚೆನ್ನಾಗಿ ಪಂಜನ ಹಿಡ್ಕೊಂಡು ನಮ್ಮ ಮಾವ ಡ್ಯಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ನಮ್ಮ ಮಾವ ಮೈ ಮೇಲೆ ದೇವ್ರು ಬರುತ್ತೆ, ಚೆನ್ನಾಗಿ ಹೇಳ್ತಾರೆ. ಪಂಜನಾಗೆ ಹಾಕ್ತಾ ಇರಬೇಕು, ಬೆಂಕಿ ಉರಿತಾ ಇರಬೇಕು, ಇಲ್ಲಾಂದರೆ ಹಾಕು ಅಂತ ಹೇಳ್ತಿರ್ತಾರೆ ನಮ್ಮ ಮಾವ. ಫೈನಲ್ ಎಲ್ಲ ಆ ಕಡೆಗೂ ಪಂಜನ ಮಾಡಿ ಕುಣಿದು ಚೆನ್ನಾಗಿ ಲಾಸ್ಟಲ್ಲಿ ಕಾಯಿ ಹೊಡಿಬೇಕು. ಕಾಯಿ ಹೊಡೆದ್ಮೇಲೆ ತಾಯಿ ಹೊಂಟೋಗ್ತಾರೆ ನೋಡಿ. ಈಗ ಲಾಸ್ಟ್ ಪಂಜಲ್ಲಿ ಮಾಡಿ ಚೆನ್ನಾಗಿ ಕುಣಿದು ಕಾಯಿ ಹೊಡಿ ಅಂತಾರೆ. ಕಾಯಿ ಹೊಡೆದ ತಕ್ಷಣ ತಾಯಿ ಹೊಂಟೋಗ್ತಾಳೆ. ನೆಕ್ಸ್ಟು ಮಡಿವಾಳರ ಮೇಲೆ ಬರುತ್ತೆ. ಟಮಟೆನ ಜೋರಾಗಿ ಸೌಂಡ್ ಮಾಡ್ತಾಯಿದ್ರು. ಆಗ ದೇವರು ಚೆನ್ನಾಗಿ ಕುಣಿದ್ರು ನೋಡಿ. ಟಮಟೆ ಸೌಂಡ್ ಮಾಡಿ ಅದು ಪಂಜೆಗೆ ಹಾಕಲಿಲ್ಲ ಅಂದರೆ, ಎಣ್ಣೆ ಹಾಕಲಿಲ್ಲ ಅಂದರೆ ಹೊಡ್ಕೊಳ್ಳುತ್ತೆ. ಅದು ಹೊಡೆದು ಜೋರಾಗಿ ತೋರಿಸುತ್ತೆ ನೋಡಿ. ಏನು ಚೆನ್ನಾಗಿ ನಮ್ಮ ಮಾಡಿದ್ರು. ನೆಕ್ಸ್ಟು ಕಾಯಿ ಹೊಡಿ ಅಂತಾರೆ. ಕಾಯಿ ಹೊಡೆದ್ಮೇಲೆ ತಾಯಿ ಹೊಂಟೋಗ್ತಾಳೆ. ಎದೊಳಗೆ ಸ್ವಲ್ಪ ಕಷ್ಟ ಆಗುತ್ತೆ. ತಾಯಿ ಹೋಗ್ಬೇಕಾದ್ರೆ ಹಿಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ಭಾರ ಇರ್ತಾರಂತೆ ನಮ್ಮ ಮಾವ. ನೆಕ್ಸ್ಟು ಮಡಿವಾಳರು ಬಂದು ಅವರು ಮಾಡ್ತಾರೆ. ಅವ್ರಿಗೂ ನಮ್ಮ ಮಾವನೇ ಅರ್ಶಿನ ಕುಂಕುಮ ಇಟ್ಟು ದೇವ್ರು ಬರೋಂಗೆ ಮಾಡ್ತಾರೆ. ಅವ್ರಿಗೂ ಅಷ್ಟೇ ಬಂದು ಚಿಕ್ಕದು ಕೋಳಿನ ಬಾಯಿಗೆ ಇಟ್ಕೊಂಡು ಒಂದು ರೌಂಡು ಅದು ಸುತ್ತುತ್ತೆ. ಇವರು ಸಹ ಅಷ್ಟೇ 4 ದಿಕ್ಕಿಗೂ ಸಹ ಪಂಜನ ತೋರಿಸಿ ಇದು ಮಾಡ್ತಾರೆ. ಆಮೇಲೆ ಅದಕ್ಕೂ ದೇವರು ಬರುತ್ತೆ. ಅದನ್ನು ಸಹ ಮಾರಮ್ಮನೇ ಆ ದೇವಿಗೆ ಕೋಳಿನ ಬಾಯಿಗೆ ಇಡ್ತಾರೆ ನೋಡಿ. ನಿಮ್ಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ನಾನು. ತಾಯಿ ಬಾಯಿಗೆ ರಕ್ತ ಕುಡಿಯೋಕ್ಕೋಸ್ಕರ ಕೇಳುತ್ತೆ, ಬಾಯಿಗೆ ಇಡ್ತಾರೆ ನೋಡಿ. ಒಂದು ರೌಂಡ್ ಸುತ್ತಿದ್ರು. ಅದನ್ನು ಜಾಸ್ತಿ ತೋರಿಸ್ಲಿಲ್ಲ. ಹಣ್ಣು ಕಾಯಿ ಎತ್ಕೊಳ್ಳಿ ಅಂತಂದರು, ಅದಕ್ಕೆಲ್ಲ ಬಂದರು. ಆಮೇಲೆ ತಿರ್ಗಾ ಅದಕ್ಕೆಲ್ಲ ತೀರ್ಥ ಹಾಕಿ ನೆಕ್ಸ್ಟು ಆರತಿನೂ ಸಹ ಎತ್ಕೊಳ್ಳಿ ಅಂದರು. ಆರತಿನ ದೇವರಿಗೆ ಬಿಸಿಲಿಗೆ ತೋರಿಸಿ ಆರತಿ ಮಾಡಿ ಅದನ್ನೆಲ್ಲ ಹಾಕಿರೋ ಹೂವನ್ನೆಲ್ಲ ಅಲ್ಲೇ ಹಾಕ್ತಾರೆ. ತಂಬಿಟ್ಟನ್ನ ಒಂದು ಚೂರು ಚಿಕ್ಕದಾಗಿ ಮಾಡಿರೋದನ್ನ ಅಲ್ಲೇ ಹಾಕ್ತಾರೆ. ಅದನ್ನು ಮಡಿವಾಳರು ಎತ್ಕೊಂಡು ಹೋಗ್ತಾರೆ ನೋಡಿ. ಕಾಣ್ತಿದೆ ಅನ್ಸುತ್ತೆ ನಿಮಗೆಲ್ಲ. ಹೂವನ್ನು ಅಲ್ಲಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟು ಅದನ್ನು ಮಡಿವಾಳರು ಹಾಕಿರೋ ಪಂಚನ ಎತ್ಕೊಂಡು ಹೋಗ್ತಾರೆ. ನೆಕ್ಸ್ಟು ನಾವು ದೇವ್ರ ಹತ್ರ ಹೋದ್ವಿ. ನಾಡ್ಮರಮ್ಮ ಅಲ್ಲೂ ಒಂದು ಮರಿ ಕಡಿತಾರೆ. ಅಲ್ಲೂ ಸಹ ಒಂದು ಆರತಿನ ನನ್ನ ನಾದಿನಿ ಮಗಳು ಎತ್ಕೊಂಡು ಹೋಗ್ತಿದ್ದಾಳೆ ನೋಡಿ. ಪರ್ಪಲ್ ಕಲರ್ ಡ್ರೆಸ್ಸು ಚಿಕ್ಕದು, ಅವಳು ಎತ್ಕೊಂಡು ಹೋಗ್ತೀನಿ. ನನ್ನ ಮಗ ಹಣ್ಣು ಕಾಯಿ ತೊಗೊಂಡು ಹೋಗ್ತಿದ್ದಾನೆ. ನೆಕ್ಸ್ಟ್ ಅಲ್ಲಿ ದೇವ್ರ ಹತ್ರ ಅಲ್ಲೂ ಆರತಿ ಇಟ್ಟು ಅಲ್ಲೂ ಒಂದು ಮರಿ ಕಡಿತಾರೆ ನೋಡಿ. ಏನು ಚೆನ್ನಾಗಿದೆ ನಮ್ಮ ಮಾರಮ್ಮನ ದೇವಸ್ಥಾನ. ಅಲ್ಲೂ ಸಹ ಮಡಿವಾಳರು ಮಂಚನ ಹಾಕಿ ಅಲ್ಲೂ ಸಹ ಆರತಿನ ಇಡ್ತೀವಿ. ಆರತಿ ಮತ್ತು ಹಣ್ಣು ಕಾಯಿ ಇಡ್ತೀವಿ. ಎಲ್ಲರೂ ಪ್ರತಿಯೊಬ್ಬರು 2 ಆರತಿ ಮಾಡೋದು. ಎಲ್ಲ ತಂದು ಇಡ್ತೀವಿ ನೋಡಿ. ಕಾಣ್ತಿದೆಯಲ್ಲ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಜನ ಬಂದಮೇಲೆ ದೇವ್ರು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಆರತಿ ಇಟ್ಬಿಟ್ಟು ನಾವು ದೇವ್ರನ್ನ ನೋಡೋಕೆ ಹೋದ್ವಿ. ಚೆನ್ನಾಗಿ ಅಲಂಕಾರ ಮಾಡಿದ್ರು ನಮ್ಮ ಮಾವ ಹೂವಿನ ಕಾಲದಲ್ಲಿ. ತಾಯಿ ಮಾರಮ್ಮ ಚೆನ್ನಾಗಿ ಕಾಣ್ತಾಯಿದ್ರು ನೋಡಿ. ಎಲ್ಲ ಒಡವೆಗಳು ಹಾಕಿದ್ರು, ಸ್ಟೋನ್ ವರ್ಕ್ದು ಒಡವೆಗಳಿದೆ, ಅದನ್ನು ಹಾಕಿ ಚೆನ್ನಾಗಿ ಕಾಣ್ತಿದ್ರು ನೋಡಿ. ಎಲ್ಲರೂ ಬಂದು ಲೈನಾಗಿ ನಿಂತ್ಕೊಂಡ್ರು.
ನೋಡಿ ಇವಳು ಮಾತ್ರ ಅಲ್ಲೂ ವಿಡಿಯೋ ಮಾಡ್ತಾ ಇಲ್ಲೂ ವಿಡಿಯೋ ಮಾಡ್ತಾ ಅಂತ ಹೇಳ್ತಿಲ್ಲ ನಮ್ಮೂರವಳು. ಅದಕ್ಕೆ ನಿನ್ನೂ ಝೂಮ್ ಹಾಕ್ತೀನಿ ಬಿಡಮ್ಮ ಅಂತ ಝೂಮ್ ಹಾಕಿದ್ದೀನಿ. ನೋಡಿ ನನ್ನ ಮಗ ಎಲ್ಲ ಕಾಯೆಲ್ಲ ಹೊಡೆಯೋಕ್ಕೆ ಮಕ್ಕಳೆಲ್ಲ ಸೇರಿಕೊಂಡು ಮಾಡ್ತಿದ್ದಾರೆ. ಇಲ್ಲೂ ಸಹ ಮಾವ ಪೂಜೆ ಮಾಡಿ ಆರತಿಗೆಲ್ಲ ಹಾಗೆ ಟಮಟೆಗೂ ಪೂಜೆ ಮಾಡಿ ಟಮಟೆನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೂ ಸಹ ಒಂದು ಮರಿನ ಹೊಡಿತೀವಿ. ಎಲ್ಲ ಜನ ತುಂಬ ಜನ ಬಂದಿದ್ರು ನೋಡಿ ಹೇಗೆ ಚೆನ್ನಾಗಿ ನಿಂತಿದ್ದಾರೆ. ದೇವರು ನೋಡಿ ಏನು ಚೆನ್ನಾಗಿ ಕಾಣ್ತಿದೆ. ಟಮಟೆಗೂ ಸಹ ಆರತಿ ಮಾಡಿದ್ರು ನೋಡಿ. ಈಗ ಎಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು, ತಂದು ಇಟ್ಟಿದ್ರು. ಕೊನೆಗೆ ಲಾಸ್ಟ್ ನೋಡಿ ಏನು ಚೆನ್ನಾಗಿ ಕಾಣ್ತಿದೆ ಆರತಿಗೆಲ್ಲ. ಇಲ್ಲೂ ಸಹ ಸೇಮು ಕುರಿನ ಹೂವು ಹಾಕ್ಬಿಟ್ಟು ನೀರು ಚಿಮ್ಮಿಸಿ ಬಳಿ ಹೊಡೆಯೋಕ್ಕೆ ರೆಡಿ ಮಾಡ್ತಾರೆ. ಅದನ್ನು ನೀಟಾಗಿ ಮೈ ತುಂಬ ಒಡೆದ್ರುತ್ತು. ಇವತ್ತು ಸಹ ಚೆನ್ನಾಗಿ ಒದ್ರುತ್ತು ನೋಡಿ ಕಾಣಿಸುತ್ತೆ ನಿಮಗೆ. ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ. ಇಲ್ಲೂ ಸಹ ಮರಿ ಒದ್ರಿದ ತಕ್ಷಣ ನಾಡಮರಮ್ಮ ಬಂದು ನೋಡಿ ಮರಿ ಒದ್ರುತ್ತು. ಈಗ ನಮ್ಮ ಮಾವಂಗೆ ನಾಡಮರಮ್ಮ ಬರುತ್ತೆ ನೋಡಿ. ಅದು ಮರಿ ಒದ್ರಿದ ತಕ್ಷಣ ಬರುತ್ತೆ, ಯಾಕಂದರೆ ತಾಯಿಗೆ ಖುಷಿಯಿಂದ ಮೈ ತುಂಬ್ಕೊಳ್ತಾಳೆ. ಈಗ ಬರುತ್ತೆ ನೋಡಿ. ಅರ್ಶಿನ ಕುಂಕುಮ ಇಡಬೇಕು, ಬಂದ ತಕ್ಷಣ ಅರ್ಶಿನ ಕುಂಕುಮ ಇಡಬೇಕು ತಾಯಿಗೆ. ಇಟ್ಟು ಹಾರ ಹಾಕಿದ್ರಿ ಇಲ್ಲಿ ಚೆನ್ನಾಗಿ. ಇಲ್ಲೂ ಸಹ ಮಾವ ಇಲ್ಲೂ ಸಹ ಸೇಮು ಪಂಜೆ ಇಟ್ಕೊಂಡು 4 ದಿಕ್ಕಿಗೂ ಬರ್ತಾರೆ ನೋಡಿ. ಪಂಜೆಗೆ ಬೇವಿನ ಸೊಪ್ಪು ಕೊಡಬೇಕು ಫಸ್ಟು, ಆಮೇಲೆ ಪಂಜೆ ಇಟ್ಕೊಂಡು ಬರ್ತಾರೆ ನೋಡಿ. ಏನು ಚೆನ್ನಾಗಿ ನಮ್ಮ ಅವ್ವ ಮಾಡಿದ್ರು. 4 ದಿಕ್ಕಿಗೂ ಪಂಜೆನ ತೋರಿಸ್ಕೊಂಡು ಕುಣಿತಾರೆ ನಮ್ಮ ಅವ್ವ ಟಮಟೆ ಸೌಂಡ್ಗೆ. ಮರಿ ಕಡಿಯೋದ ರಕ್ತ ಕುಡಿತಾರೆ. ನಮ್ಮ ಮಾವನಿಗೆ ಕುಡಿಸ್ಬೇಡಿ ಅಂತ ನಮ್ಮ ಅತ್ತೆ ಹೇಳ್ತಾಯಿದ್ರು. ಬೇಡ ಜಾಸ್ತಿ ಕುಡಿಸ್ಬೇಡಿ, ಅದು ಹೊಟ್ಟೆಯಲ್ಲಿದ್ದರೆ ಸ್ವಲ್ಪ ಅವ್ರಿಗೆ ಇದಾಗುತ್ತೆ, ದೇವರೇನೋ ಕುಡಿದ್ಬಿಡುತ್ತೆ, ಆದರೆ ಹೊಟ್ಟೆಯಲ್ಲಿ ಇದ್ರೆ ಊಟ ತಿನ್ನಿಸಲ್ಲ, ಅದಕ್ಕೋಸ್ಕರ ಜಾಸ್ತಿ ಕುಡಿಸ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಬಿಡಲಿಲ್ಲ. ಅಷ್ಟು ಆದ್ರೂ ಸ್ವಲ್ಪ ಆದರೂ ಕುಡಿದ್ರು ಮಾವ. ಕುಡಿದ್ರು ಸ್ವಲ್ಪ. ನಮ್ಮ ಇನ್ನೊಬ್ಬರು ಚಿಕ್ಕ ಅತ್ತೆನೂ ಸಹ ಜಾಸ್ತಿ ಕುಡಿಸ್ಬೇಡಿ, ಬೇಡ ಬಿಡಿ, ನೆಕ್ಸ್ಟ್ ವರ್ಷಕ್ಕೆ ಕುಡಿಸ್ಬೇಡಿ ಅಂತಲೇ ಹೇಳ್ತಾಯಿದ್ರು ನೋಡಿ. ರಕ್ತ ಎಲ್ಲ ಹೇಗೆ ಚೆಲ್ಲಿದೆ. ಆಮೇಲೆ ನೆಕ್ಸ್ಟು ತೀರ್ಥ ಹಾಕಿ ಎಲ್ಲ ಮಂಗಳ ಸೇಮ್ ಅಲ್ಲೇ ಹೇಗೆ ಮಾಡಿದ್ವು ಅದೇ ಥರನೇ ಆರತಿನ ದೇವಿಗೆ ಬೆಳಗ್ಗೆ ಅಲ್ಲಿ ಇರೋ ಹೂವನ್ನೆಲ್ಲ ಚಪ್ರಕ್ಕೆ ಹಾಕಿ ಹೋಗ್ತಾರೆ ನೋಡಿ. ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದಲ್ಲ ಏನಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಸಿಂಪಲ್ಲಾಗಿ ಸ್ಯಾರಿ ಉಟ್ಟಿದ್ದೆ. ಓಪ್ಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.